ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೊರ್ಮುಜ್ ಜಲಸಂಧಿ ಮುಕ್ತಿಗೆ 3 ದೇಶಗಳ ಪ್ರಯತ್ನ, ಯುದ್ಧ, ಪಾಕಿಸ್ತಾನದಿಂದ ಕದನ ವಿರಾಮ ಪ್ರಸ್ತಾವ, 2 ಹಂತದ 45 ದಿನಗಳ ಇಸ್ಲಾಮಾಬಾದ್ ಒಪ್ಪಂದಕ್ಕೆ ಒಪ್ಪುತ್ತಾ ಇರಾನ್, ಬಿಟ್ಟುಕೊಡಲಿದೆಯೇ ಪರಮಾಣು ಶಸ್ತ್ರಾಸ್ತ್ರ ತಯಾರಿಕೆ ಯೋಜನೆ, 2 ಕ್ಷೇತ್ರಗಳ ಉಪಚುನಾವಣೆ, ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ, ಜಿದ್ದಾಜಿದ್ದಿನ ಕಣದಲ್ಲಿ ಘಟಾನುಘಟಿಗಳಿಂದ ಕಸರತ್ತು, ರಾಜ್ಯದಲ್ಲಿ ಕುಸಿದು ಬೀಳುವ ಸ್ಥಿತಿಯಲ್ಲಿ 3,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆ ಕಟ್ಟಡ, ಗ್ರಾಮೀಣ ಭಾಗದಲ್ಲೇ ಹೆಚ್ಚು, ಟೆಂಡರ್ ಕರೆದಿದ್ರೂ ಕಟ್ಟಡ ನಿರ್ಮಾಣಕ್ಕೆ ಹಣವಿಲ್ಲ, 3 ರಾಜ್ಯದಲ್ಲಿ ಪ್ರಚಾರ ಇಂದೇ ಕೊನೆ. ಇನ್ನು 2 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ, ಪರಂ ಚುನಾವಣೆಯಲ್ಲಿ ಸಿದ್ದು ಸಿಎಂ ಅಭ್ಯರ್ಥಿ ಎಂದು ಘೋಷಿಸಿತ್ತು. ಕೇರಳ ಕೈ ಅಧಿಕಾರಕ್ಕೆ ಬಂದರೆ ಭ್ರಷ್ಟಾಚಾರ ಮುಕ್ತ ಸರ್ಕಾರ, ಡಿಕೆ. ಬಿಜೆಪಿ ಎಲ್ಡಿಎಫ್ ನಡುವೆ ಒಳ ಒಪ್ಪಂದ, ಡಿಕೆಶಿ ಆರೋಪ. ಜನ ತಿರಸ್ಕರಿಸಿದ ಮೇಲೂ ಕುಟುಂಬ ರಾಜಕಾರಣ ಸಲ್ಲ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ. ಬೂತ್ ಮಟ್ಟದಲ್ಲಿ ಜನರ ಕಣ್ಣೊರೆಸಿ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಕಾರ್ಯಕರ್ತರಿಗೆ ಬಿಎಸ್ವೈ ಕರೆ. ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಇಳಿಮುಖ, ಕಳೆದ ವರ್ಷಕ್ಕಿಂತ ಕಡಿಮೆ ನೀರು ಸಂಗ್ರಹ. 14 ಜಲಾಶಯಗಳಲ್ಲಿ 388.44 ಟಿಎಂಸಿ ನೀರು ಮಾತ್ರ ಸಂಗ್ರಹ. ಇಂಧನ ಪೂರೈಕೆಯಲ್ಲಿ ಕೇಂದ್ರದ ತಾರತಮ್ಯ, ಮುನಿಯಪ್ಪ ಆರೋಪ. ಗ್ಯಾಸ್ ಸಮಸ್ಯೆ, ಸಚಿವರ ಮನೆಗೆ ಆಟೋ ಚಾಲಕರ ಮುತ್ತಿಗೆ ಯತ್ನ. ದರ ಏರಿಕೆ, ಗ್ಯಾಸ್ ಪೂರೈಕೆ ಸಮಸ್ಯೆ ಸರಿಪಡಿಸಲು ಆಗ್ರಹ. ಕನಿಷ್ಠ ಅನಿಲವನ್ನು ಪೂರೈಸುತ್ತಿಲ್ಲ ಕೇಂದ್ರದ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಆರೋಪ. ಬಿಜೆಪಿ ಸ್ಥಾಪನಾ ದಿನ, ಹಳ್ಳಿಗೆ ನಡೆಯಿರಿ. ಇಂದಿನಿಂದ ರಾಜ್ಯದಾದ್ಯಂತ ಸ್ವಚ್ಛತಾ ಹಾಗೂ ಫಲಾನುಭವಿಗಳ ಸಂಪರ್ಕ ಅಭಿಯಾನ. ಅತಿದೊಡ್ಡ ಇರಾನ್ ಪೆಟ್ರೋಕೆಮಿಕಲ್ ಕೇಂದ್ರಕ್ಕೆ ಇಸ್ರೇಲ್ನಿಂದ ಭೀಕರ ದಾಳಿ. ಇರಾನ್ ಆರ್ಥಿಕ ಬೆನ್ನೆಲುಬಿಗೆ ಹೊಡೆತ, ಮತ್ತಷ್ಟು ದಾಳಿ ಎಚ್ಚರಿಕೆ. 5 ಕೆಜಿ ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಹೆಚ್ಚಿಸಿದ ಕೇಂದ್ರ, ಐಡಿ ತೋರಿಸಿ ಎಲ್ಪಿಜಿ ಗ್ಯಾಸ್ ಪಡಿಬಹುದು. ದೇಶದಲ್ಲಿ ಎಲ್ಪಿಜಿ ಕೊರತೆ ಇಲ್ಲ ಸರ್ಕಾರ. ಪಾಕಿಸ್ತಾನ ತಾಳ ಹಾಕಿದಂತೆ ಕೈ ಕುಣಿತಿದೆ, ಮೋದಿ ಕಟು ಟೀಕೆ. ಭದ್ರತೆ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ನಂಬಲಾಗದು. ಇನ್ನು ಐಪಿಎಲ್ ಟೈಮ್, ಆರ್ಆರ್ಗೆ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆ. 2ನೇ ಗೆಲುವು ದಾಖಲಿಸಲು ಮುಂಬೈ ಇಂಡಿಯನ್ಸ್ ಹೋರಾಟ. ಚೆನ್ನೈ ಕಿಂಗ್ಸ್ಗೆ ಭೀಷ್ಮ, ಬಾಹುಬಲಿ ಬಲ. 3 ಪಂದ್ಯ ಸೋತಿರುವ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಮುಖಭಂಗ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.